ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಪ್ ಹಿಡಿಯೋದು ಯಾರು ಅನ್ನೋ ಕುತೂಹಲಕ್ಕೆ ಇನ್ನೇನು ಒಂದೇ ದಿನದಲ್ಲಿ ಬ್ರೇಕ್ ಬೀಳಲಿದೆ. ಗಿಲ್ಲಿನೇ ಗೆಲ್ಬೇಕು, ಗೆಲ್ತಾರೆ ಕೂಡ ಅಂತ ಬಹುತೇಕ ಎಲ್ಲರ ಅಭಿಪ್ರಾಯ. ಈ ಅಭಿಪ್ರಾಯ ಇನ್ನಷ್ಟು ಗಟ್ಟಿಗೊಂಡಿದ್ದು ಶಿವಣ್ಣ ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂತ ಸ್ಟೇಟ್ಮೆಂಟ್ ಕೊಟ್ಟ ನಂತರ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಹಾಗೆ ಈವರೆಗೆ ನಡೆದ ಬಿಗ್ ಬಾಸ್ ಸೀಸನ್ಗಳಲ್ಲಿ ಯಾರೆಲ್ಲ ವಿನ್ ಆಗಿದ್ರು ಅನ್ನೋದನ್ನು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಶಿವಣ್ಣ ಭಾಗಿಯಾಗಿದ್ರು. ಈ ವೇಳೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗ್ತಾರೆ ಅಂತ ಕೇಳಿದಾಗ ಶಿವಣ್ಣ ಟೇಬಲ್ ಕುಟ್ಟಿ ಗಿಲ್ಲಿನೇ ಗೆಲ್ಲೋದು ಅಂತ ಹೇಳ್ತಾರೆ. ಹಾಗೆ ಗಿಲ್ಲಿಯ ಸಿಗ್ನೇಚರ್ ಸ್ಟೈಲ್ನಲ್ಲೇ ಗಿಲ್ಲಿ ಆಲ್ ದಿ ಬೆಸ್ಟ್ ಅಂತ ಶಿವಣ್ಣ ವಿಶ್ ಮಾಡ್ತಾರೆ. ಇದರಿಂದ ಗಿಲ್ಲಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಇನ್ನು ಬಿಗ್ ಬಾಸ್ ಮೊದಲ ಸೀಸನ್ ಶುರುವಾಗಿದ್ದು 2013ರ ಮಾರ್ಚ್ 24ರಂದು. ಬಿಗ್ ಬಾಸ್ ಮೊದಲ ಸೀಸನ್ ಟಿವಿಯಲ್ಲಿ 98 ದಿನಗಳ ಕಾಲ ನಡೆಯಿತು. ವಿಜಯ ರಾಘವೇಂದ್ರ ಮೊದಲ ವಿನ್ನರ್, ಹಾಗೆ ಅರುಣ್ ಸಾಗರ್ ರನ್ನರ್ ಅಪ್ ಆಗಿದ್ರು. ಅಲ್ಲದೆ 1ರಿಂದ 12ನೇ ಸೀಸನ್ ವರೆಗೂ ಕಿಚ್ಚ ಸುದೀಪ್ ಅವರೇ ಬಿಗ್ ಬಾಸ್ನ ಹೋಸ್ಟ್ ಆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 2ರಲ್ಲಿ ಅಕುಲ್ ಬಾಲಾಜಿ ವಿನ್ನರ್ ಹಾಗೂ ಸೃಜನ್ ಲೋಕೇಶ್ ರನ್ನರ್ ಅಪ್ ಆದ್ರು. ಹಾಗೆ ಸೀಸನ್ 3ರಲ್ಲಿ ನಟಿ ಶ್ರುತಿ ವಿನ್ನರ್ ಮತ್ತು ಚಂದನ್ ಕುಮಾರ್ ರನ್ನರ್ ಅಪ್ ಆದ್ರು. ಇನ್ನು ಸೀಸನ್ 4ರಲ್ಲಿ ಮೊದಲ ಬಾರಿಗೆ ಬಿಗ್ ಬಾಸ್ ಶೋ 100 ದಿನಗಳನ್ನ ದಾಟಿತ್ತು. ಆ ಸೀಸನ್ನಲ್ಲಿ ಪ್ರಥಮ್ ಅವರು ವಿನ್ನರ್ ಹಾಗೂ ಕಿರಿಕ್ ಕೀರ್ತಿ ರನ್ನರ್ ಅಪ್ ಆದ್ರು. ಪಾಪ್ ಸಿಂಗರ್ ಹಾಗೂ ಮ್ಯೂಸಿಕ್ ಕಂಪೋಸರ್ ಚಂದನ್ ಶೆಟ್ಟಿ ಸೀಸನ್ 5ರಲ್ಲಿ ವಿನ್ನರ್ ಆದ್ರೆ ದಿವಾಕರ್ ರನ್ನರ್ ಅಪ್ ಆದ್ರು. ಸೀಸನ್ 6 ಈವರೆಗಿನ 12 ಸೀಸನ್ಗಳಿಗಿಂತ ವಿಭಿನ್ನವಾಗಿತ್ತು. ಈ ಸೀಸನ್ ವಿಶೇಷತೆ ಏನಂದ್ರೆ ಕಾಮನ್ ಪೀಪಲ್ ವರ್ಸಸ್ ಸೆಲೆಬ್ರಿಟೀಸ್ ಅನ್ನೋ ಕಾನ್ಸೆಪ್ಟ್ನಲ್ಲಿ ಶೋ ಆರಂಭವಾಗಿತ್ತು. ಅಂತೆಯೇ ಆಡಿಷನ್ ಮೂಲಕ ಸಾಮಾನ್ಯ ಜನರನ್ನ ಶೋಗೆ ಕರೆಸಿಕೊಳ್ಳಲಾಗಿತ್ತು. ಆ ಮೂಲಕ ಆಯ್ಕೆಯಾದ ರೈತ ಶಶಿ ಈ ಸೀಸನ್ನ ವಿನ್ನರ್ ಆಗ್ತಾರೆ. ಇನ್ನು ಕನ್ನಡದ ಬಿಗ್ ಬಾಸ್ ಶೋನಲ್ಲಿ ಟ್ರಾನ್ಸ್ಜೆಂಡರ್ ಸ್ಪರ್ಧೆಯನ್ನ ಒಳಗೊಂಡ ಮೊದಲ ಸೀಸನ್ ಇದಾಗಿತ್ತು. ಸೀಸನ್ 7 ಬಿಗ್ ಬಾಸ್ ಇತಿಹಾಸದಲ್ಲೇ ಅತ್ಯುತ್ತಮ ಸೀಸನ್ ಎನಿಸಿಕೊಂಡಿದೆ. ಶೈನ್ ಶೆಟ್ಟಿ ಸೀಸನ್ 7ರ ವಿನ್ನರ್ ಹಾಗೂ ಕುರಿ ಪ್ರತಾಪ್ ರನ್ನರ್ ಅಪ್ ಆದ್ರು. ಸೀಸನ್ 8 ಕೊರೋನಾ 2ನೇ ಅಲೆ ಟೈಮಲ್ಲಿ ಶುರುವಾಗಿತ್ತು. 2021ರ ಫೆಬ್ರವರಿ 28ರಂದು ಶುರುವಾಗಿ ಮೇ 8ರಂದು ಅರ್ಧಕ್ಕೆ ನಿಂತಿತ್ತು. ಬಳಿಕ ಜೂನ್ 21ರಂದು ಬಿಗ್ ಬಾಸ್ ಸೆಕೆಂಡ್ ಇನ್ನಿಂಗ್ಸ್ ಎಂಬ ಟೈಟಲ್ನೊಂದಿಗೆ ಮತ್ತೆ ನಡೆಸಲಾಯಿತು. ಇದು ಕೂಡ ಬಿಗ್ ಬಾಸ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಡೆಯಿತು. ಇನ್ನು ಸೀಸನ್ 9 ಕೂಡ ಸ್ವಲ್ಪ ವಿಭಿನ್ನವಾಗಿತ್ತು. ಸೀಸನ್ 9 ಶುರುವಾಗೋಕ್ಕೂ ಮುಂಚೆ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಗ್ ಬಾಸ್ ನಡೆಯಿತು. ಇದರಲ್ಲಿ ರೂಪೇಶ್ ಶೆಟ್ಟಿ ಟಾಪ್ ಪರ್ಫಾರ್ಮರ್ ಹಾಗೂ ರಾಕೇಶ್ ಅಡಿಗ, ಸಾನಿಯಾ ಅಯ್ಯರ್ ಮತ್ತು ಆರ್ಯವರ್ಧನ್ ಗುರೂಜಿ ಅವರನ್ನ ಸೀಸನ್ 9ಕ್ಕೆ ಸ್ಪರ್ಧಿಗಳಾಗಿ ಆಯ್ಕೆ ಮಾಡಲಾಗಿತ್ತು. ಜೊತೆಗೆ 5 ಹಳೆಯ ಸ್ಪರ್ಧಿಗಳು, ಇನ್ನುಳಿದವರು ಹೊಸ ಸ್ಪರ್ಧಿಗಳಾಗಿದ್ರು. ಬಿಗ್ ಬಾಸ್ ಸೀಸನ್ 10 ಕೂಡ ಸಾಕಷ್ಟು ಹೈಪ್ ಕ್ರಿಯೇಟ್ ಮಾಡಿತ್ತು. ಈ ಸೀಸನ್ನಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿನ್ನರ್ ಹಾಗೂ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದ್ರು. ಕಳೆದ ವರ್ಷ ಸ್ವರ್ಗ ನರಕ ಎಂಬ ಕಾನ್ಸೆಪ್ಟ್ನೊಂದಿಗೆ ಶುರುವಾಯಿತು. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದಿದ್ದ ಸಿಂಗರ್ ಹನುಮಂತ ವಿನ್ನರ್ ಆದ್ರೆ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿದ್ದಾರೆ. ಇನ್ನು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಬ್ಬ ವೈಲ್ಡ್ ಕಾರ್ಡ್ ಸ್ಪರ್ಧಿ ಬಿಗ್ ಬಾಸ್ ಕಪ್ ಗೆದ್ದಿರೋದು ಈ ಸೀಸನ್ನ ವಿಶೇಷತೆ. ಹಾಗೆ ಈಗ ನಡೆಯುತ್ತಿರುವ ಸೀಸನ್ 12 ಜಂಟಿ ಒಂಟಿ ಅನ್ನೋ ಕಾನ್ಸೆಪ್ಟ್ ಮೂಲಕ ಶುರುವಾಯಿತು. ಇದರ ಗ್ರ್ಯಾಂಡ್ ಫಿನಾಲೆ ಭಾನುವಾರ ಸಂಜೆ ನಡೆಯಲಿದೆ. ಗಿಲ್ಲಿ ನಟ ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ, ರಘು, ಧನುಷ್ ಹಾಗೂ ಕಾವ್ಯ ಫಿನಾಲೆ ಸ್ಪರ್ಧಿಗಳಾಗಿದ್ದಾರೆ. ಅಶ್ವಿನಿ ಹಾಗೂ ಗಿಲ್ಲಿ ಮಧ್ಯೆ ಬಿಗ್ ಬಾಸ್ ಕಪ್ ಗೆಲ್ಲೋದಿಕ್ಕೆ ತೀವ್ರ ಪೈಪೋಟಿ ನಡೀತಾ ಇದೆ. ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಅಭಿಮಾನಿಗಳು ಫುಲ್ ಕಾನ್ಫಿಡೆನ್ಸ್ ನಲ್ಲಿದ್ದಾರೆ. ಒಟ್ನಲ್ಲಿ ಗಿಲ್ಲಿ ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇಷ್ಟು ಸೀಸನ್ಗಳಲ್ಲಿ ಇದೇ ಫಸ್ಟ್ ಟೈಮ್ ಒಬ್ಬ ಸ್ಪರ್ಧಿಗೆ ಈ ಲೆವೆಲ್ಗೆ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದು. ಹಾಗೆ ಸೆಲೆಬ್ರಿಟಿಗಳಿಂದ ಹಿಡಿದು ರಾಜಕಾರಣಿಗಳವರೆಗೂ ಬೆಂಬಲ ಸಿಕ್ಕಿರೋದು ಕೂಡ ಇದೇ ಮೊದಲು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.